ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಾದರೆ ನಾನು ಸಾರಿಗೆ ಕ್ರೋಶಾ ಕುಚ್ಚನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಫಸ್ಟಿಗೆ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ರೌಂಡ್ ಬೀಡ್ಸು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ನಾನು ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ, ಮತ್ತು ಆ್ಯಸ್ ಯೂಶ್ವಲ್ 6 ಎಳೆ ದಾರನ ಗಂಟು ಹಾಕಿ ತೊಗೊಂಡಿದ್ದೀನಿ. ಮೊದಲಿಗೆ ಫ್ರೆಂಡ್ಸ್, ನಾವು ಸಾರಿಯನ್ನು ಸೀದಾ ಇಟ್ಕೊಂಡು ಗಂಟು ಸಾರಿ ಹಿಂದೆ ಉಳಿಬೇಕು. ಸ್ಯಾರಿ ಸೀದಾ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ವಿಡಿಯೋಲಿ ತೋರಿಸ್ತಿರೋ ರೀತಿ ಸ್ಯಾರಿಗೆ ನಾವು ದಾರಾನ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ನಾವು 2 ಸತಿ ಲಾಕನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, 2 ಸತಿ ಲಾಕ್ ಮಾಡಿಕೊಂಡು ಆದಮೇಲೆ ನಾವು ಸ್ವಲ್ಪ ದಾರಾನ ಮುಂದೆ ಮಾಡಿಕೊಂಡು ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನು ಆ್ಯಡ್ ಮಾಡಿಕೊಂಡು ಫ್ಲವರ್ ಬೀಡ್ ತೋರಿಸೋದ್ನಲ್ವ, ಆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಸ್ಯಾರಿಗೆ ಲಾಕನ್ನು ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾವು ಎಳೆದು ಮಾಡೋದಾದರೆ ರಿಂಕಲ್ಸ್ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆರಾಮಾಗಿ ಮಾಡಿದರೆ ರಿಂಕಲ್ಸ್ ಬರೋಲ್ಲ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಬೀಡ್ ಲಾಕ್ ಮಾಡಿಬಿಟ್ಟು ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ಇವಾಗ ಮತ್ತೆ ನಾನು ಇನ್ನೂ 2 ಸತಿ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸತಿ ನಾವು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 3 ಸತಿ. ಈಗ ಫಸ್ಟ್ ನಾವು ಬೀಡ್ ಲಾಕ್ ಮಾಡಿಬಿಟ್ಟು ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ ಅದು, ಮತ್ತು ಇನ್ನು 2 ಸತಿ ನಾವು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಅದಾದಮೇಲೆ ನೋಡಿ ಫ್ರೆಂಡ್ಸ್, ಪಕ್ಕದಲ್ಲೇ 3 ಸತಿ ಬಂದಿದೆ. ಈಗ ನಾವು ಚೈನ್ಸನ್ನು ಹಾಕ್ಕೊಳ್ಳೋಣ. ಇಲ್ಲಿ ಚೈನ್ಸ್ನ ಒಂದು ಕೌಂಟ್ಸ್ ನೋಡೋದಾದರೆ ಫ್ರೆಂಡ್ಸ್, ನಾನು 9 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಚೈನ್ಸ್ ಕೌಂಟನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಇಲ್ಲಿ 9 ಹಾಕ್ಕೊಂಡು 9 ಚೈನ್ಸನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲದೇ ಸ್ವಲ್ಪ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾನು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂದೆಗಡೆನೇ ನಾವು ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಸಿಂಗಲ್ ಕ್ರೋಶೆನ ಸ್ಯಾರಿಗೆ ನಾವು 9 ಚೈನ್ ಆದಮೇಲೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. 1 ಸತಿ ಲಾಕ್ ಆಯಿತು. ಇವಾಗ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡೋಣ. 2 ಸತಿ ಲಾಕ್ ಆಯಿತು. 2 ಸತಿ ಸಿಂಗಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಒಟ್ಟು ನಾವು ಇಲ್ಲಿ 3 ಸತಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಫ್ರೆಂಡ್ಸ್, ನೋಡಿ, ಫಸ್ಟಿಗೆ ನಾವು 9 ಚೈನನ್ನು ಹಾಕ್ಕೊಂಡ್ವಲ್ಲ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲದೇ ಸ್ವಲ್ಪ ಹಿಂದೆಗಡೆನೇ ಲಾಕ್ ಮಾಡಿಕೊಂಡು ಆದಮೇಲೆ 3 ಸತಿ ನಾವು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀವಿ. ನೋಡಿ, ಇಲ್ಲಿ 3ನೇ ಸತಿ ನಾನು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಸ್ವಲ್ಪ ದಾರಾನ ಮೇಲ್ ಮಾಡಿ ಈಗ ಇನ್ನೂ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇವಾಗ ಬೀಡ್ ಲಾಕ್ ಮಾಡಿ ಮತ್ತೆ ನಾವು ಸ್ಯಾರಿಗೆ ಲಾಕ್ ಮಾಡೋಣ. ಬೀಡ್ ಲಾಕ್ ಆಯಿತು. ಈಗ ಸ್ಯಾರಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಫಸ್ಟಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಂಡು 2 ಟೈಮ್ಸು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಪಕ್ಕದಲ್ಲಿ 3 ಟೈಮ್ಸು ಸಿಂಗಲ್ ಕ್ರೋಶೆ ಇರಬೇಕು. ಬೀಡ್ ಲಾಕು ಸೇರಿ ಮತ್ತು ಇಲ್ಲಿ ನಾವು ಚೈನ್ಸ್ ಹಾಕ್ಬಿಟ್ಟು ಮತ್ತು 3 ಟೈಮ್ಸ್ ಚೈನ್ಸ್ ಲಾಕು ಸೇರಿ 3 ಟೈಮ್ಸು ಮತ್ತು ಬೀಡ್ ಲಾಕು ಮತ್ತು ಬಟ್ಟೆಗೆ ಲಾಕು ಮತ್ತು 3 ಟೈಮ್ಸು ಲಾಕ್ ಮಾಡಿಕೊಂಡು ಮತ್ತೆ ನಾವು 9 ಚೈನ್ಸನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್, ಸ್ಯಾರಿ ಫುಲ್ಲು. ಸೊ ಕಂಪ್ಲೀಟ್ ಮಾಡಿಕೊಂಡು ನೋಡೋಣ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇನ್ನೂ ಒಂದು ಸತಿ 9 ಚೈನ್ಸನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲದೇ ಸ್ವಲ್ಪ ಹಿಂದೆಗಡೆನೇ ನಾವು ಲಾಕ್ ಮಾಡ್ಕೊಳ್ಳೋಣ ಸ್ಯಾರಿಗೆ. ನೋಡಿ, ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ನಾವು 3 ಟೈಮ್ಸು ಲಾಕ್ ಮಾಡಬೇಕಾಗುತ್ತೆ. ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಓಕೆನಾ ಫ್ರೆಂಡ್ಸ್, ಫಸ್ಟಿಗೆ ನಾವು ಚೈನ್ಸನ್ನು ಹಾಕ್ಬಿಟ್ಟು 3 ಟೈಮ್ಸ್ ಲಾಕ್ ಮಾಡ್ತಿದ್ದೀವಿ, ಮತ್ತು ಬೀಡ್ಸನ್ನ ಹಾಕ್ಬಿಟ್ಟು ಕೂಡ ನಾವು 3 ಟೈಮ್ಸ್ ಲಾಕ್ ಮಾಡಬೇಕು. ಇವಾಗ ಏನು ನಾವು ಚೈನ್ ಲಾಕು 1 + 2 ನಾವು ಸಿಂಗಲ್ ಕ್ರೋಶೆ ಮಾಡಬೇಕು. ಬೀಡ್ ಲಾಕು +2 ಇದೇ ರೀತಿಯೇ ನಾವು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ನೋಡೋಣ ಫ್ರೆಂಡ್ಸ್. ಸ್ಯಾರಿ ಪೂರ್ತಿನೂ ಇದೇ ರೀತಿ ಬೀಡು 3 ಲಾಕು. ಫ್ರೆಂಡ್ಸ್, ಸ್ಯಾರಿ ಫುಲ್ಲು ಇದೇ ರೀತಿ ಕಂಪ್ಲೀಟ್ ಆಗುತ್ತೆ. ಬೀಡ್ ಲಾಕು +2 ಲಾಕು 3 ಲಾಕ್ ಬರುತ್ತೆ. ಚೈನ್ಸು ಮತ್ತು
ಚೈನ್ ಲಾಕು ಎಲ್ಲ 2 ಇವಾಗ ಚೈನ್ ಪಕ್ಕದಲ್ಲೂ 3 ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಪಕ್ಕದಲ್ಲೂ ಕೂಡ ನಾವು 3 ಲಾಕನ್ನು ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲಿ ನಾವು ಒಂದು ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ನಾವು ನಾಟನ್ನು ಹಾಕ್ಕೊಂಡು 2ನೇ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ಇಲ್ಲಿ ಜಸ್ಟ್ ಲಾಸ್ಟಿಗೆ ಕೂಡ ನನಗೆ 9 ಚೈನ್ ಆದಮೇಲೆ ಒಂದು ಬೀಡ್ ಬಂದು ನನಗೆ ಫಿನಿಶಿಂಗ್ ಆಯಿತು. ದಾರಾನ ಕಟ್ ಮಾಡಿ ಗಂಟನ್ನು ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ನೋಡೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್, ಇವಾಗ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ಇವಾಗ ನಾನು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಯಾರಿಗೆ ನಾವು ಲಾಕ್ನ ಮಾಡಿಕೊಂಡು ಮತ್ತು ಎಲ್ಲಿ ಲಾಕ್ ಇರುತ್ತಲ್ವ ಅಲ್ಲಿ ಒಂದು ಸತಿ ಲಾಕನ್ನು ಮಾಡಿಕೊಂಡು ನಾವು ಬೀಡ್ಸ್ ಸುತ್ತಲೂ ಚೈನ್ಸನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಚೈನ್ಸ್ ಕೌಂಟ್ ಬಂದ್ಬಿಟ್ಟು ನೀವು ಯಾವ ರೀತಿ ಬೀಡ್ಸ್ ತೊಗೊಂಡಿರ್ತೀರ ಅದರ ಒಂದು ಸುತ್ತಲೂ ಬರೋ ರೀತಿ ಕೌಂಟ್ಸ್ಗಿಂತ ಆ ಒಂದು ಬೀಡ್ ಕವರ್ ಆಗಿ ನಮಗೆ ಆ ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ. ಸೊ ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ, ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ. ಒಂದೊಂದು ಬೀಡ್ಗೆ ಒಂದೊಂದು ಕೌಂಟ್ಸು ಚೈನ್ಸ್ ಹಿಡಿಯುತ್ತಲ್ವ, ಅದಕ್ಕೋಸ್ಕರ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಬೀಡ್ ಸುತ್ತಲೂ ಚೈನ್ಸನ್ನು ಹಾಕ್ಕೊಂಡು ನಾವು 3 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿರ್ತೀವಲ್ಲ, ನಾವು ಬೀಡ್ ಲಾಕ್ ಮಾಡೋದು ಒಂದು ಸಿಂಗಲ್ ಕ್ರೋಶೆಟ್ ಆಗಿರುತ್ತಲ್ಲ, ಆ ಲಾಕ್ಗೆ ಈ ಚೈನ್ಸ್ ಲಾಕನ್ನು ಕೂಡ ಮಾಡಬೇಕು. ಚೈನ್ಸ್ ಹಾಕ್ಕೊಂಡೋಗಿ ಫಸ್ಟ್ ಲಾಕ್ಗೆ ಲಾಕ್ ಮಾಡಬೇಕು, ಮತ್ತು ಪಕ್ಕದಲ್ಲಿರೋ ಲಾಕ್ಗೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ನಾವು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೊಂಡು ನಾನು 9 ಚೈನ್ ಗ್ಯಾಪ್ ಏನು ಹಾಕ್ಕೊಂಡಿದ್ನಲ್ಲ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ದಾರನ ತಂದಾಗ ನಮಗೆ ನೀಡಲ್ ಮೇಲೆ 3 ದಾರ ಇರುತ್ತೆ. 3 ಒಂದಾಗಿ ಮಾಡಬೇಕು, ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ಫ್ರೆಂಡ್ಸ್ ನೋಡಿ, ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೊಂಡು ನಾವು 9 ಚೈನ್ ಗ್ಯಾಪ್ಗೆ ಹೋಗಿ ದಾರನ ತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ, 3 ಒಂದು ಮಾಡಬೇಕು. ಸೊ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ನಾವು ಇಲ್ಲಿ. ಅರ್ಥ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನೀಡಲ್ ಮೇಲೆ 3 ಇರುತ್ತೆ, 3 ಒಂದು ಮಾಡಬೇಕು. ನೀಡಲ್ ಮೇಲೆ ದಾರನ ಸುತ್ತಕೊಂಡು 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ, 3 ಒಂದು ಮಾಡಬೇಕು. ಇದೇ ರೀತಿ ನಾವು ಹಾಫ್ ಡಬಲ್ ಕ್ರೋಶೆಟ್ನ ನಾವು ಮಾಡ್ಕೊಬೇಕು. ನನಗೆ ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆಟ್ ಹಿಡಿಸ್ತು. ನಾನು ಇಲ್ಲಿ ನೋಡಿ ಸ್ವಲ್ಪ ದಾರಾನ ಮೇಲ್ ಮಾಡಿ ಒಂದು ಗೋಲ್ಡನ್ದು ಸ್ಮಾಲ್ ಬೀಡ್ ತೊಗೊಂಡಿದ್ನಲ್ವ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಇನ್ಸರ್ಟ್ ಮಾಡಿಕೊಂಡು ನಾವು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಬೀಡನ್ನು ಇನ್ಸರ್ಟ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಮತ್ತು ನಾವು ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಬಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ, 3 ಒಂದು ಮಾಡಬೇಕು. ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೊ ಬೀಡ್ ಈ ಕಡೆ ಕೂಡ ನಮಗೆ 6 ಹಾಫ್ ಡಬಲ್ ಕ್ರೋಶೆಟ್ಸು ಬರಬೇಕು, ಆವಾಗ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, 6 ಅಂತಲ್ಲ, ನೀವು ಇವಾಗ ನಾನು 9 ಚೈನ್ಸನ್ನು ಹಾಕಿ ಲಾಕ್ ಮಾಡಿದ್ನಲ್ವ, ನೀವು ಏನಾದರೂ 8, 7 ಈ ರೀತಿ ಮಾಡಿಕೊಂಡಾಗ ಆ ಒಂದು ಗ್ಯಾಪ್ಗೆ ಎಷ್ಟು ಹಿಡಿಸುತ್ತೆ, ಈ ಕಡೆ ಹಾಫು ಆ ಕಡೆ ಹಾಫು ಮಧ್ಯದಲ್ಲಿ ಬೀಡ್ ಬರುತ್ತಲ್ವ, ಈ ಕಡೆ ಎಷ್ಟು ನೀವು ಹಾಕಿರ್ತೀರ ಈ ಕಡೆಗೂ ಅಷ್ಟೇ ಹಾಕ್ಕೊಂಡ್ರೆ ಈಕ್ವಲ್ ಆಗಿ ಆರ್ಚ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇವಾಗ ನನಗೆ ಇಲ್ಲಿ ಈ ಕಡೆಗೆ 6 ಮತ್ತು ಬೀಡ್ ಆದಮೇಲೆ ಕೂಡ ನಾನು 6 ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಆರ್ಚ್ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಸೊ ನೀವು ಕೂಡ ಆ ಒಂದು ಕೌಂಟ್ಸನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಬಂದಿದೆ. ಇವಾಗ ನಾನು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಯಾವ ರೀತಿ ನಾನು ಲಾಕನ್ನು ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನನಗೆ ಹಾಫ್ ಡಬಲ್ ಕ್ರೋಶೆಟ್ಸು ಫುಲ್ ಆರ್ಚ್ ಕಂಪ್ಲೀಟ್ ಆಯಿತು. ಈಗ ನಾವು ಫಸ್ಟು ಚೈನ್ಸನ್ನು ಹಾಕ್ಕೊಂಡ್ಬಂದು ಲಾಕ್ ಮಾಡಿರ್ತೀವಲ್ಲ, ಮೊದಲನೇ ಲಾಕು ಅಲ್ಲಿ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ಇವಾಗ ನಾವು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ಬಂದ್ವಲ್ಲ, ಅದನ್ನು ನಾನು ಫಸ್ಟ್ ಲಾಕಿಗೆ ಲಾಕ್ ಮಾಡಿದೆ. ಈಗ ಸೆಕೆಂಡ್ ಲಾಕ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಚೈನ್ಸನ್ನು ಹಾಕ್ಕೊಂಡು ಬೀಡ್ ಸುತ್ತಲೂ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಬೀಡ್ನ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶೆಟ್ನ ಮಾಡಿರ್ತೀವಲ್ಲ ಅಲ್ಲಿ ನಾವು ಫಸ್ಟ್ ಲಾಕಿಗೆ ಲಾಕನ್ನು ಮಾಡಬೇಕು. ಫಸ್ಟ್ ಲಾಕ್ಗೆ ನಾವು ಲಾಕನ್ನು ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಇರೋ ಲಾಕ್ಗೆ ಲಾಕನ್ನು ಮಾಡಿಕೊಂಡು ನಾವು ನೋಡಿ ಪಕ್ಕದಲ್ಲಿ ಇರುವ ಒಂದು ಲಾಕಿಗೆ ಲಾಕನ್ನು ಮಾಡ್ಕೊಳ್ಬೇಕು. ಇವಾಗ ನಾವು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು
9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಬಂದಾಗ ನಮಗೆ ನೀಡಲ್ ಮೇಲೆ 3 ದಾರ ಇರುತ್ತೆ, 3ಅನ್ನು ಒಂದು ಮಾಡಬೇಕು. ಇದೇ ರೀತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ, 3ಅನ್ನು ಒಂದು ಮಾಡಬೇಕು. ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ನಮಗೆ ಆರ್ಚು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಫಿನಿಶಿಂಗಾಗಿ ಬರುತ್ತೆ. ಫ್ರೆಂಡ್ಸ್ ಯಾರಿಗಾದರೂ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಾವು ವರ್ಕ್ ಮಾಡ್ತಾ ಇರ್ತೀವಿ, ಏನೋ ಒಂದು ಕೆಲಸ ಬರುತ್ತೆ, ಸೊ ಅದನ್ನ ಮಧ್ಯದಲ್ಲಿ ಬಿಟ್ಟು ಎದ್ದೋಗಬೇಕು. ಆ ಟೈಮಲ್ಲಿ ಹಾಗೆ ನಾವು ಬಿಟ್ಟು ಹೋದರೆ ದಾರ ಒಂಚೂರು ಎಳೆದ್ರೂ ಕೂಡ ನಾವು ಮಾಡೋ ಡಿಸೈನ್ ಎಲ್ಲ ಅಷ್ಟೂ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಪಿನ್ನನ್ನು ಹಾಕಿ ಆ ರೀತಿ ಸೆಕ್ಯೂರ್ ಮಾಡಿ ಇಟ್ಟು ಹೋದಾಗ ನಮ್ಮ ಒಂದು ಡಿಸೈನು ಸೇಫಾಗಿರುತ್ತೆ. ನಾವು ಯಾವಾಗಾದರೂ ಬಂದು ಪಿನ್ನನ್ನು ಓಪನ್ ಮಾಡಿಕೊಂಡು ಡಿಸೈನನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಫ್ರೆಂಡ್ಸ್ ಇವಾಗ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಯಿತು, ಫಿನಿಶಿಂಗ್ ಆಯಿತು. ಇವಾಗ ಫೈನಲಿ ಯಾವ ರೀತಿ ನಾವು ಲಾಕನ್ನು ಮಾಡ್ಕೋಬೇಕು ಅಂತ ಹೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಲಾಸ್ಟ್ ಎಂಡಲ್ಲಿ ಬಂದುಬಿಟ್ಟು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಇರೋ ಕಡೆ ಲಾಕನ್ನು ಮಾಡಿಕೊಂಡು ನಾನು ಇನ್ನೂ ಒಂದು ಸತಿ 2 ಸತಿ ಲಾಕನ್ನು ಮಾಡಿದ್ನಲ್ಲ, 2 ಸತಿ ಇಲ್ಲೂ ಕೂಡ ನಾನು ಲಾಕನ್ನು ಮಾಡಿಕೊಂಡು ಮತ್ತೆ ಲಾಸ್ಟ್ ಫೈನಲ್ ಆಗಿ ಸ್ಯಾರಿಗೆ ಇನ್ನೊಂದು ಸತಿ ಲಾಕನ್ನು ಮಾಡ್ತಾಯಿದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿ, ಇವಾಗ ಲಾಕ್ನ ಮೇಲೆ 2 ಸತಿ ಲಾಕ್ ಆಯಿತು. ಈಗ ಸ್ಯಾರಿ ಮೇಲೆ ಒಂದು ಸತಿ ಲಾಕನ್ನು ಮಾಡಿಕೊಂಡು ಎಕ್ಸ್ಟ್ರಾ 2-3 ಚೈನ್ಸನ್ನು ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಯಿತು, ಫಿನಿಶಿಂಗು ತುಂಬ ಚೆನ್ನಾಗಿರುತ್ತೆ. ನಾವು ಬರೀ ಆ 2 ಲಾಕ್ ಮೇಲೆ ಲಾಕ್ ಹಾಕ್ಬಿಟ್ಟು 2-3 ಚೈನ್ ಹಾಕಿ ಕಟ್ ಮಾಡಿದರೆ ಅಷ್ಟೊಂದು ಫಿನಿಶಿಂಗ್ ಬರ್ತಿರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತು, ಡಿಫ್ರೆನ್ಸ್ ನೀವೇ ನೋಡ್ಬೋದು. ಸೊ ಇವಾಗ ದಾರಾನ ಕಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿರೋ ತೆಗೆದು ನಾವು ಡಿಸೈನ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋ ದಾರಾನ ಹೇಳಿದ್ರೆ ಅಲ್ಲಿ ಒಂದು ನಾಟ್ ಆಗುತ್ತೆ. ನಮಗೆ ಲಾಸ್ಟಿಗೆ ಈ ರೀತಿ ನಾವು ಟ್ವಿಸ್ಟ್ ಮಾಡಿ ಪೇಸ್ಟ್ ಮಾಡಿದರೆ ಸೆಕ್ಯೂರ್ ಮಾಡಿದರೆ ಆಯಿತು. ಈಗ ನಾವು ಕುಚ್ಚನ್ನು ಕಟ್ಕೋಬೋದು. ಬೇಡ ನಮಗೆ ಇದೇ ರೀತಿ ಇಷ್ಟ ಆಯಿತು ಅಂತಂದರೆ ಹೀಗೆ ಕೂಡ ಬಿಡ್ಬೋದು. ಕುಚ್ಚು ಇಷ್ಟ ಇರೋರು ಬೀಟ್ ಕೆಳಗಡೆ ಕುಚ್ಚನ್ನು ಕಟ್ಕೋಬೋದು. ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಲುಕ್ ಇದೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ನಿಮ್ಮ ಒಂದು ಸಾರಿಗೆ ನೀವೇ ಕುಚ್ಚನ್ನು ಹಾಕ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ನನ್ನ ಒಂದು ವೀಡಿಯೋಗೆ. ಥ್ಯಾಂಕ್ ಯು ಫ್ರೆಂಡ್ಸ್.